ವೀಕ್ಷಕರೇ 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚರ್ಮದಾ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ನಾನು ಸೌಮ್ಯ ಮಳಲಿ. ವೀಕ್ಷಕರೇ, ಇವತ್ತಿನ ವಿದ್ಯಮಾನಗಳ ಪ್ರಮುಖ 30 ಸುದ್ದಿ ಒಂದೊಂದಾಗಿ ರಾಜ್ಯದಲ್ಲಿ ಮತ್ತೆ 3 ಬ್ರಿಟನ್ ಸೋಂಕು ಹಬ್ಬಿದೆ. ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ನಡೆದಂತ ಟೆಸ್ಟ್ನಲ್ಲಿ ಸೋಂಕು ಪತ್ತೆಯಾಗಿದೆ. ಬ್ರಿಟನ್ ಸೋಂಕಿತ ರಾಜ್ಯಗಳಲ್ಲಿ ಕರ್ನಾಟಕವೇ ಫಸ್ಟ್ ಅನ್ನುವಂತಾಗಿದೆ. ಇದರಲ್ಲಿ ಬೆಂಗಳೂರಲ್ಲಿ 3, ಶಿವಮೊಗ್ಗದಲ್ಲಿ 4, ಇವತ್ತು ಮತ್ತೆ 3 ಕೇಸಸ್ ಪತ್ತೆಯಾಗಿರೋದು. ಈ ಮೂಲಕ ಕರ್ನಾಟಕದಲ್ಲಿ ಒಟ್ಟು 10 ಜನರಿಗೆ ಬ್ರಿಟನ್ ಸೋಂಕು ಹರಡಿದಂತಾಗಿದೆ. ಇದು ರಾಜ್ಯದ ಜನರನ್ನ ಮತ್ತಷ್ಟು ಆತಂಕಕ್ಕೆ ದೂಡುವಂತೆ ಮಾಡಿದೆ. ಇಡೀ ದೇಶದ 5 ರಾಜ್ಯಗಳಲ್ಲಿ ಒಟ್ಟು 29 ಜನರಿಗೆ ಬ್ರಿಟನ್ ಸೋಂಕು ಹರಡಿದೆ ಅಂತ ಕೇಂದ್ರ ಐಸಿಎಂಆರ್ನಿಂದ ಅಧಿಕೃತ ಮಾಹಿತಿ ಸಿಕ್ಕಿದೆ. ಫೈಜರ್ ಬಯೋನೆಕ್ಸ್ಟ್ ಸಂಸ್ಥೆಯ ಲಸಿಕೆ ತುರ್ತು ಬಳಕೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಒಪ್ಪಿಗೆ ನೀಡಿದೆ. ಔಷಧಿ ನಿಯಂತ್ರಕ ಏಜೆನ್ಸಿ ಹೊಂದಿಲ್ಲದ ದೇಶಗಳಿಗೆ WHO ಅನುಮತಿ ಕಡ್ಡಾಯವಾಗಿತ್ತು. ಇದೀಗ ಫೈಜರ್ ಬಯೋನೆಕ್ಸ್ಟ್ ಲಸಿಕೆಗಳ ತುರ್ತು ಬಳಕೆಗೆ WHO ಒಪ್ಪಿಗೆಯನ್ನ ನೀಡಿದೆ. ಭಾರತದಲ್ಲೂ ಲಸಿಕೆ ವಿತರಣೆಗೆ ಫೈಜರ್ ಬಯೋನೆಕ್ಸ್ಟ್ ಅನುಮತಿ ಕೋರಿದ್ದು ಭಾರತದಲ್ಲಿ ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಒಪ್ಪಿಗೆ ನೀಡಬೇಕಾಗಿದೆ. ಅಮೆರಿಕದ ಮೂಲದ ಫೈಜರ್ ಮತ್ತು ಜರ್ಮನಿ ಮೂಲದ ಬಯೋನೆಕ್ಸ್ಟ್ ಸಂಸ್ಥೆಗಳು ಜಂಟಿಯಾಗಿ ಲಸಿಕೆಯನ್ನು ಅಭಿವೃದ್ಧಿಪಡಿಸಿವೆ. ಈಗಾಗಲೇ ಫೈಜರ್ ಬಯೋನೆಕ್ಸ್ಟ್ ಸಂಸ್ಥೆ ಲಸಿಕೆ ಬಳಕೆಗೆ ಬ್ರಿಟನ್ ಒಪ್ಪಿಗೆ ನೀಡಿದೆ. ಭಾರತದಲ್ಲೂ ಕೊರೋನಾಗೆ ಲಸಿಕೆ ಶೀಘ್ರದಲ್ಲೇ ಲಭ್ಯವಾಗಲಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಭರವಸೆಯನ್ನ ಕೊಟ್ಟಿದ್ರು. ಇವತ್ತು ವ್ಯಾಕ್ಸಿನ್ ಕಮಿಟಿ ಮಹತ್ವದ ಸಭೆ ನಡೆಸ್ತಾ ಇದ್ದು ಕೋವಿಶೀಲ್ಡ್ ಹಾಗೂ ಕೋವ್ಯಾಕ್ಸಿನ್ ಲಸಿಕೆಗಳ ಸ್ಥಿತಿಗತಿಗಳ ಬಗ್ಗೆ ತಜ್ಞರು ಚರ್ಚೆಯನ್ನು ನಡೆಸಲಿದ್ದಾರೆ. ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಹಾಗೆಯೇ ಭಾರತ್ ಬಯೋಟೆಕ್ ಸಂಸ್ಥೆಗಳು ಅಭಿವೃದ್ಧಿ ಮಾಡಿರುವಂತಹ ಲಸಿಕೆಗಳನ್ನು ಜನರಿಗೆ ನೀಡೋ ಬಗ್ಗೆ ತಜ್ಞರ ಸಮಿತಿ ನಿರ್ಧಾರವನ್ನು ಮಾಡುತ್ತೆ. ಕೊರೋನಾ ಲಸಿಕೆ ಸಾಗಾಟದ ಬಗ್ಗೆ ಈಗಾಗಲೇ ದೇಶದ 4 ರಾಜ್ಯಗಳಲ್ಲಿ ಡ್ರೈ ರನ್ ಮಾಡಿ ಕೇಂದ್ರ ಸರ್ಕಾರ ಯಶಸ್ವಿಯಾಗಿದೆ. ಇದೀಗ ರಾಜ್ಯ ಸರ್ಕಾರಗಳ ಸರದಿಯಾಗಿದ್ದು ನಾಳೆ ಇಡೀ ದೇಶಾದ್ಯಂತ ಎಲ್ಲಾ ರಾಜ್ಯಗಳಲ್ಲೂ ಕೊರೋನಾ ಲಸಿಕೆ ಡ್ರೈ ರನ್ ನಡೆಯಲಿದೆ. ಕರ್ನಾಟಕದ 5 ಜಿಲ್ಲೆಗಳಲ್ಲಿ ಕೊರೋನಾ ಲಸಿಕೆ ಡ್ರೈ ರನ್ ನಡೆಸಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬೆಂಗಳೂರು ನಗರ, ಶಿವಮೊಗ್ಗ, ಬೆಳಗಾವಿ, ಕಲಬುರಗಿ, ಮೈಸೂರಿನಲ್ಲಿ ಡ್ರೈ ರನ್ ನಡೆಯಲಿದೆ ಎಂದು ಆರೋಗ್ಯ ಇಲಾಖೆ ಉಪನಿರ್ದೇಶಕಿ ಡಾಕ್ಟರ್ ರಜಿನಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಕೊರೋನಾ ಲಸಿಕೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದು, ಮೊದಲ ಹಂತದಲ್ಲಿ 30 ಕೋಟಿ ಜನರಿಗೆ ಲಸಿಕೆ ಸಿಗಲಿದೆ. ಲಸಿಕೆಗಾಗಿ ನೋಂದಣಿಗೆ ಕೋವಿನ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಲಾಗುತ್ತೆ. ಇನ್ನು ಅಪ್ಲಿಕೇಶನ್ ನಲ್ಲಿ ವ್ಯಕ್ತಿ ಮಾಹಿತಿ ಸೇರಿಸಬೇಕು, ಯಾವುದಾದ್ರೊಂದು ದಾಖಲೆ ಒದಗಿಸಬೇಕು. ಮೊದಲಿಗೆ ಮುಂಚೂಣಿ ಕೆಲಸಗಾರರು, ಹೃದ್ರೋಗ, 50 ವರ್ಷಕ್ಕಿಂತ ಮೇಲ್ಪಟ್ಟವರು, ಮಧುಮೇಹ, ಕ್ಯಾನ್ಸರ್ ಇರೋರಿಗೆ ಮೊದಲ ಆದ್ಯತೆ ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಕೊರೋನಾ ತಡೆಗೆ ವೈದ್ಯರು ಶ್ರಮ ವಹಿಸಿದ್ದಾರೆ, ಜೀವದ ಹಂಗನ್ನು ತೊರೆದು ಕೆಲಸ ಮಾಡಿದ್ದಾರೆ, ಆರೋಗ್ಯ ಸಿಬ್ಬಂದಿಯು ಕಷ್ಟಪಟ್ಟಿದ್ದಾರೆ, ಸಾಕಷ್ಟು ವಾರಿಯರ್ಸ್ ಜೀವವನ್ನ ತೆತ್ತಿದ್ದಾರೆ ಅಂತ ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಮಾಹಿತಿ ಕೊಟ್ಟಿದ್ದಾರೆ. हमें पूरा विश्वास है कि जो हमारे देश में कोशिश हो रही है कि एक सेफ और इफ़ेक्टिव वैक्सीन जो पूरी तरह से लोगों को कि जो डिटेल्ड गाइडलाइंस भारत सरकार ने बनाई है इस संदर्भ में किन लोगों को प्रायोरिटी पर लगाना और किस प्रकार से लगाना इसकी तैयारियां कर रहा था. हमारे फ्रंट लाइन वर्कर्स हैं, उनकी सबकी लिस्टें बनाने का काम, और फिर उसके बाद जैसा हम लोगों की स्ट्रैटेजी है कि नेक्स्ट फेज़ में उसके बाद 50 साल से ऊपर के लोग और उसके बाद 50 साल से कम वो लोग जो कोमॉर्बिडिटीज़ वाले हैं, हमें पूरा. ರಾಜ್ಯ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಸುದ್ದಿಗೋಷ್ಠಿ ನಡೆಸಿದ್ದು, ವಿಶ್ವ ವಿಷನ್ ಗ್ರೂಪ್ ಮೊದಲ ಸಭೆ ನಡೆಸಿದ್ದೇವೆ. 38 ಪರಿಣಿತರು ಈ ಗ್ರೂಪ್ನಲ್ಲಿದ್ದಾರೆ. ಇಂದು 3 ತಾಸು ಸಭೆಯಲ್ಲಿ ಚರ್ಚೆ ನಡೆದಿದೆ. ಆರೋಗ್ಯ ಕ್ಷೇತ್ರದ ಸಮಗ್ರ ಬದಲಾವಣೆ ಕುರಿತು ಚರ್ಚೆ ಮಾಡಿದ್ದು, ಸುಲಭ ಉತ್ತಮ ಆರೋಗ್ಯ ಸೇವೆ ಒದಗಿಸುವ ಯೋಜನೆ ಇದಾಗಿದೆ. ಕೈಗೆಟುಕುವ ದರದಲ್ಲಿ ಆರೋಗ್ಯ ಸೇವೆ ಸಿಗಬೇಕು. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲೂ ಸೇವೆ ನೀಡುವುದು ಇದರ ಗುರಿ ಅಂತ ಹೇಳಿದ್ದಾರೆ. ಗುಣಮಟ್ಟದ ಆರೋಗ್ಯ ಸೇವೆ ನೀಡುವ ಬಗ್ಗೆ ಹಲವು ವಿಚಾರ ಪ್ರಸ್ತಾಪಿಸಿದ್ದಾರೆ ಅಂತ ಹೇಳಿದ್ದಾರೆ. ಇವತ್ತು ಅವರವರ ಪರಿಣಿತಿಯಲ್ಲಿ ಅವರವರ ಕ್ಷೇತ್ರದಲ್ಲಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಏನೆಲ್ಲ ಸಮಗ್ರ ಬದಲಾವಣೆ ತರಬಹುದು, ಅದರ ಜೊತೆಗೆ ಇನ್ನಷ್ಟು ಈ ರಾಜ್ಯದ ಜನರಿಗೆ ಎಷ್ಟು ಸುಲಭವಾಗಿ ಆರೋಗ್ಯ ಪರಿಣಾಮಕಾರಿಯಾಗಿರ್ತಕ್ಕಂಥ ಆರೋಗ್ಯ ಸೇವೆಗಳನ್ನು ಒದಗಿಸಬಹುದು, ಹಳ್ಳಿಯಿಂದ ಹಿಡಿದು ಬೆಂಗಳೂರಿನವರೆಗೂ ಕೂಡ. ಇವತ್ತು ಅವರವರ ಪರಿಣಿತಿಯಲ್ಲಿ ಅವರವರ ಕ್ಷೇತ್ರದಲ್ಲಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಏನೆಲ್ಲ ಸಮಗ್ರ ಬದಲಾವಣೆ ತರಬಹುದು, ಅದರ ಜೊತೆಗೆ ಇನ್ನಷ್ಟು ಈ ರಾಜ್ಯದ ಜನರಿಗೆ ಎಷ್ಟು ಸುಲಭವಾಗಿ ಆರೋಗ್ಯ ಪರಿಣಾಮಕಾರಿಯಾಗಿರ್ತಕ್ಕಂಥ ಆರೋಗ್ಯ ಸೇವೆಗಳನ್ನು ಒದಗಿಸಬಹುದು, ಹಳ್ಳಿಯಿಂದ
ಸರ್ಕಾರದ ವಿಷನ್ 2022 ಸಭೆ ರೆಸಾರ್ಟ್ಗೆ ಶಿಫ್ಟ್ ಆಗಿದೆ. ಪ್ರೆಸ್ಟೀಜ್ ಗಾಲ್ಫ್ ಶೈರ್ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದು ದೇವನಹಳ್ಳಿ ನಂದಿಬೆಟ್ಟ ರಸ್ತೆಯಲ್ಲಿರುವಂತಹ ಗಾಲ್ಫ್ ಶೈರ್ ರೆಸಾರ್ಟ್ನಲ್ಲಿ ನಡೆಯಲಿದೆ. ಇನ್ನು ಸಿಎಂ ಯಡಿಯೂರಪ್ಪ ರೆಸಾರ್ಟ್ಗೆ ಆಗಮಿಸಿದ್ದು ಹಿರಿಯ ಐಎಎಸ್, ಐಪಿಎಸ್ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ವಿಧಾನಸೌಧದಿಂದ ಸಭೆ ರೆಸಾರ್ಟ್ಗೆ ಶಿಫ್ಟ್ ಆಗಿದೆ. ಸಭೆ ಬಳಿಕ ಸಿಎಂ ಬಿಎಸ್ವೈ ಕುಟುಂಬಸ್ಥರ ಜೊತೆ ಸಮಯವನ್ನು ಕಳೆಯಲಿದ್ದಾರೆ. ಗ್ರಾಮ ಪಂಚಾಯಿತಿ ಫೈಟ್ ಮುಕ್ತಾಯವಾದರೂ ಚಿಕ್ಕಮಗಳೂರಲ್ಲಿ ನಿಲ್ಲದ ಫೈಟಿಂಗ್. ಸೋತು ಗೆದ್ದವರ ಮಧ್ಯೆ ಮಾರಾಮಾರಿ ನಡೆದಿದ್ದು ಕೇಕ್ ಕತ್ತರಿಸುವ ವಿಚಾರಕ್ಕೆ ಗಲಾಟೆ ನಡೆದಿದೆ. ಪರಸ್ಪರ ಚಾಕು ಇರಿದುಕೊಂಡಿದ್ದಾರೆ ಸೋತು ಗೆದ್ದವರ ಗುಂಪು. ಚಿಕ್ಕಮಗಳೂರಿನ ಸಗಣಿಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು 10ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯವಾಗಿದೆ. ಗಾಯಾಳುಗಳಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಗೆದ್ದ ಯತೀಶ್ ಹಾಗೂ ಸೋತ ನಾಗೇಶ್ ನಡುವೆ ಘರ್ಷಣೆ ನಡೆದಿದೆ. ಮೊದಲ ದಿನದ ಕ್ಲಾಸ್ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಖುಷಿಯಿಂದ ಹೊರಗಡೆ ಬಂದಿದ್ದಾರೆ. ಆಲ್ಮೋಸ್ಟ್ 1 ವರ್ಷ ಮನೆಯಲ್ಲೇ ಇದ್ವಿ, ಈಗ ಫ್ರೆಂಡ್ಸ್ನ ನೋಡಿ ಖುಷಿ ಆಯಿತು. ಎಲ್ಲಾ ತರಗತಿಗಳು ಹೊಸದಂತೆ ಅನ್ನಿಸ್ತು. ಮೊದಲ ದಿನ ರಿವಿಷನ್ ಮಾಡಿದ್ರು, ಇಷ್ಟು ದಿನ ಮೈಂಡ್ ಬ್ಲಾಕ್ ಅಂತ ಅನ್ನಿಸ್ತಾ ಇತ್ತು, ಈಗ ರಿಫ್ರೆಶ್ ಅನ್ನಿಸ್ತಾ ಇದೆ ಅಂತ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಇವಾಗ 1 ಇಯರ್ ಆಯ್ತಾನೆ ನೋಡಿ, ತುಂಬಾ ಖುಷಿ ಆಗ್ತಿದೆ ಕಾಲೇಜ್ಗೆ ಬಂದು. ಸ್ಕೂಲ್ ಚೆನ್ನಾಗಿದೆ ಮ್ಯಾಮ್, ಆದರೆ ಒಂದು ವಿಷಯ ಮ್ಯಾಮ್, ಎಷ್ಟು ವರ್ಷದಿಂದ ಮನೇಲಿ ಅಂದರೆ 1 ವರ್ಷ ಆಗ್ತಾ ಬಂತು ಮನೇಲಿ ಕೂತಿ ಬೇಜಾರು. ಇವತ್ತು ಏನೋ ಒಂಥರ ರಿಲ್ಯಾಕ್ಸೇಷನ್ ಬೆಟರ್ ಇತ್ತು, ಬಟ್ ಈಗ ಸ್ವಲ್ಪ ರಿಲ್ಯಾಕ್ಸ್ ಆದಂಗಿದೆ, ಮೈಂಡ್ ಮನೇಲೇ ಇದೆ. ರಾಯಚೂರು ಜಿಲ್ಲೆಯಲ್ಲೂ ಶಾಲಾ ಕಾಲೇಜುಗಳು ಆರಂಭವಾಗಿವೆ. 9 ತಿಂಗಳ ಬಳಿಕ ಶಾಲೆಗಳು ಆರಂಭ ಆಗಿದ್ದು ಶಾಲೆಗೆ ತೆರಳಲು ವಿದ್ಯಾರ್ಥಿಗಳು ಉತ್ಸಾಹದಲ್ಲಿದ್ದರು. ಆದರೆ ಶಾಲೆಗಳಲ್ಲಿ ಸಾಮಾಜಿಕ ಅಂತರ, ಕೋವಿಡ್ ನಿಯಮಾವಳಿ ಪಾಲನೆಯಿಂದಾಗಿ ವಿದ್ಯಾರ್ಥಿಗಳು ಬೇಸರ ವ್ಯಕ್ತಪಡಿಸಿದ್ರು. ಎಷ್ಟು ದಿವಸ ಮನೆಯಲ್ಲಿದ್ದ ವಿದ್ಯಾರ್ಥಿಗಳು ಖುಷಿಯಿಂದಲೇ ಶಾಲೆಗೆ ಆಗಮಿಸಿದ್ರು. ಶಾಲೆ ಆರಂಭ ಆಗಿದ್ದು ಶಾಲಾ ಆಡಳಿತ ಮಂಡಳಿ ಮುಂಜಾಗ್ರತಾ ಕ್ರಮ ಕೈಗೊಂಡಿದೆ. ಹೀಗಾಗಿ ಮಕ್ಕಳಿಗೆ ಯಾವುದೇ ಆಟವಾಡಲು ಅವಕಾಶ ನೀಡಿಲ್ಲ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಪದವಿ ಪೂರ್ವ ಕಾಲೇಜಲ್ಲಿ ವಿದ್ಯಾರ್ಥಿಗಳಿಗೆ ಹೊರಗಡೆ ಕೂರಿಸಿ ಪಾಠ ಪ್ರವಚನ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀರಂಗಪಟ್ಟಣ ಬಿಇಒ ಅಲ್ಲಗಳೆದಿದ್ದಾರೆ. ಆ ತರದ ಯಾವುದೇ ಪ್ರಕರಣ ನಡೆದಿಲ್ಲ. ಆ ಕಾಲೇಜಲ್ಲಿ ಕಳೆದ 2 ದಿನಗಳ ಹಿಂದೆ ಮತ ಎಣಿಕೆ ನಡೆದಿತ್ತು. ತರಗತಿ ಆರಂಭಕ್ಕೂ ಮುಂಚೆ ವಿದ್ಯಾರ್ಥಿಗಳು ಬಂದು ಆ ಶಾಮಿಯಾನ ಕೆಳಗಡೆ ಕುಳಿತಿದ್ರು ಅಷ್ಟೇ. ಶಿಕ್ಷಕರು ಬಂದು ಕೊಠಡಿ ಬಾಗಿಲು ತೆರೆದ ಬಳಿಕ ತರಗತಿ ಎಂದಿನಂತೆ ಆರಂಭಗೊಂಡಿದೆ ಅಂತ ಹೇಳಿದ್ದಾರೆ. ಒಂದು ಡೆಸ್ಕ್ನಲ್ಲಿ 3ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಕುಳಿತಿದ್ದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಂಶುಪಾಲ ಸುರೇಶ್ ನ್ಯೂಸ್ 18 ಕನ್ನಡಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ತರಗತಿಯಲ್ಲಿ 20ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನು ಕೂರಿಸದಂತೆ ಸೂಚಿಸಿದ್ದೇನೆ. ಈಗಾಗಲೇ ಸಮಸ್ಯೆಯನ್ನು ಸರಿಪಡಿಸಲಾಗಿದೆ. ಹಾಲ್ ಎಷ್ಟೇ ದೊಡ್ಡದಿದ್ರೂ 20ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನು ಕೂರಿಸಬಾರದು ಅಂತ ಸೂಚಿಸಲಾಗಿದೆ. ಇಡೀ ಕಾಲೇಜಿನಲ್ಲಿ 340 ವಿದ್ಯಾರ್ಥಿಗಳಿದ್ದಾರೆ. ಇಂದು 200 ವಿದ್ಯಾರ್ಥಿಗಳು ಬರ್ತಾರೆ ಎಂಬ ನಿರೀಕ್ಷೆ ಇತ್ತು. ಆದರೆ ಇಂದು 250 ವಿದ್ಯಾರ್ಥಿಗಳು ಶಾಲೆಗೆ ಆಗಮಿಸಿದ್ದಾರೆ. ಹೆಚ್ಚು ವಿದ್ಯಾರ್ಥಿಗಳು ಆಗಮಿಸಿದ್ರಿಂದ ಈ ಸಮಸ್ಯೆ ಉಂಟಾಗಿದೆ ಅಂತ ಹೇಳಿದ್ದಾರೆ. ಯಾದಗಿರಿಯಲ್ಲಿ ಕೊರೋನಾ ಆತಂಕದ ನಡುವೆ ಶಾಲೆಗಳಿಗೆ ಆಗಮಿಸುವುದಕ್ಕೆ ವಿದ್ಯಾರ್ಥಿಗಳು ಹಿಂದೇಟನ್ನ ಹಾಕಿದ್ದಾರೆ. ವಿದ್ಯಾಗಮ ಕಾರ್ಯಕ್ರಮದ ಕ್ಲಾಸ್ಗೆ ಬಹುತೇಕ ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ. ವಿದ್ಯಾಗಮ ಕ್ಲಾಸ್ಗೆ ಹಾಜರಾದ ವಿದ್ಯಾರ್ಥಿಗಳಿಗೆ ಕೋವಿಡ್ ಜಾಗೃತಿ ಮೂಡಿಸ್ತಾ ಇದ್ದಾರೆ ಶಿಕ್ಷಕರು. ಯಾದಗಿರಿ ನಗರದ ಸರ್ಕಾರಿ ಮಾದರಿ ಕನ್ನಡ ಪ್ರಾಥಮಿಕ ಶಾಲೆ ಶಿಕ್ಷಕರಿಂದ ವಿದ್ಯಾರ್ಥಿಗಳಿಗೆ ಕೊರೋನಾ ಜಾಗೃತಿಯನ್ನು ಮೂಡಿಸಲಾಯಿತು. ಇಂದಿನಿಂದ ಶಾಲಾ ಕಾಲೇಜು ಆರಂಭ ಹಿನ್ನೆಲೆಯಲ್ಲಿ ಶಿಕ್ಷಣ ಸಪ್ತಾಹ ಜಾಥಾ ಕಾರ್ಯಕ್ರಮ ಮಾಡಲಾಗ್ತಾ ಇದೆ. ಕೋವಿಡ್-19 ಕಳೆದ 10 ತಿಂಗಳಿನಿಂದ ಮುಚ್ಚಿದ್ದ ಶಾಲಾ ಕಾಲೇಜುಗಳು ಓಪನ್ ಆಗಿವೆ. ವಿದ್ಯಾರ್ಥಿಗಳು ಕೊರೋನಾ ಭಯದಿಂದ ಶಾಲೆಗೆ ಬರದ ಹಿನ್ನೆಲೆಯಲ್ಲಿ ಶಾಲೆಗೆ ವಿದ್ಯಾರ್ಥಿಗಳನ್ನು ಕರೆತರಲು ಮುಂದಾದಂತಹ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆ ಮಂಡ್ಯ ತಾಲೂಕಿನ ಬೇಲೂರು ಗ್ರಾಮದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಂದ ಜಾಗೃತಿ ಮೂಡಿಸಲಾಗ್ತಾ ಇದೆ. ಶಿಕ್ಷಣ ಸಪ್ತಾಹ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳಿಗೆ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ. ಕೊರೋನಾ ಭಯ ಬಿಡಿ, ಶಾಲೆ ಕಾಲೇಜಿಗೆ ಬನ್ನಿ ಎಂಬ ಘೋಷಣೆ ಮೂಲಕ ಅರಿವನ್ನು ಮೂಡಿಸಲಾಗ್ತಾ ಇದೆ. ಈಗ ಅಣ್ಣಾರೆ ನಾನು ಝೂಮ್ ಅವ್ರನ್ನ ಹೆಂಗ್ ನೋಡೋದು? ನಿಜವಾಗ್ಲೂ ಇದಕ್ಕೆ ಹೇಳೋದು ದಾರಿ ಕಾಣೋದಾಗಿದೆ ಅಂತ. ಅಲ್ಲಪ್ಪ, ಆಯ್ತು, ಓಕೆ.
ನೀವು ಹೇಳಿದಂಗೆ ಕೇಳಬೇಕಲ್ವ? ಯಾಪ ಊಟ ಚೆನ್ನಾಗಿತ್ತಾನೆ? ಹೌದ್ರಿ, ಮನೆಯಿಂದ ತರದಾರ ಇನ್ನೇನ್ ಮಾಡೋದು ನಾವು? ಆಮೇಲೆ ಮಾತಾಡ್ತಾರೆ. ಪ್ರೆಸ್ ಕಾನ್ಫರೆನ್ಸ್ ಹೇಳಿ, ಪ್ರೆಸ್ ಕಾನ್ಫರೆನ್ಸ್ ಇದ್ದಾರೆ ಅಂತ. ಸ್ವಲ್ಪ ತಿಂಡಿ ಅವರೆಲ್ಲ ಸರ್, ಅಟ್ಲೀಸ್ಟ್ ಅವರೆಲ್ಲ ಸೈಡಿಗೆ ಬಂದವರು ಕಾಣಿಸುತ್ತೆ ಸ್ಕ್ರೀನ್ ಸ್ವಲ್ಪ. ನಾನು ಏನು ಅವ್ರಿಗೆ ಹೇಳಪ್ಪ, ಅವ್ರಿಗೆಲ್ಲ ಸ್ವಲ್ಪ ಸೈಡ್ ಬಂದ್ರೆ. ಇಂದಿನಿಂದ ಶಾಲಾ ಕಾಲೇಜ್ ಪುನರಾರಂಭ ವಿಚಾರವಾಗಿ ಡಿಕೆಶಿ ಪ್ರತಿಕ್ರಿಯೆ ಕೊಟ್ಟಿದ್ದು, ಶಾಲೆ ಮುಚ್ಚಬೇಕು ಅಂತ ನಾನು ಹೇಳೋದಿಲ್ಲ. ಶಾಲೆಗೆ ಬಹಳ ದಿನ ಬ್ರೇಕ್ ಹಾಕಬಾರ್ದು, ಇದರಿಂದ ಮಕ್ಕಳ ವರ್ತನೆ ಬದಲಾಗುತ್ತೆ. ಸುರಕ್ಷತಾ ಕ್ರಮದೊಂದಿಗೆ ಶಾಲೆ ಆರಂಭಿಸಲಿ ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ಸಾಮಾನ್ಯ ಜ್ಞಾನ ಇರಬೇಕಿತ್ತು, ಏರ್ಪೋರ್ಟ್ನಲ್ಲೇ ಚೆಕ್ ಮಾಡಿಸಬೇಕಾಗಿತ್ತು. ಈಗ ಜನರ ಆತಂಕಕ್ಕೆ ಕಾರಣವಾಗಿದ್ದಾರೆ. ಆಡಳಿತ ವಿಚಾರದಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತ ದೂರಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಎಂಎಲ್ಸಿ ಇಬ್ರಾಹಿಂ ಬಹಿರಂಗ ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದು, ಇಬ್ರಾಹಿಂ ಹೇಳಿದ ಕೆಲ ಸಲಹೆಗಳು ಒಳ್ಳೇದಿವೆ, ಪಕ್ಷದಲ್ಲಿ ಇದನ್ನು ಸರಿಪಡಿಸುವ ಕೆಲಸ ಮಾಡಬೇಕಂತ ಹೇಳಿದ್ರು. ಅಲ್ಲದೆ ಇಬ್ರಾಹಿಂ ಜೊತೆಗೆ ಬೆಂಗಳೂರಿನಲ್ಲಿ ಚರ್ಚೆ ನಡೆಸಿದ್ದೇನೆ. ಕಾಂಗ್ರೆಸ್ ಪಕ್ಷ ಸಾಮೂಹಿಕ ನಾಯಕತ್ವದಲ್ಲಿಯೇ ಮುಂದಿನ ಚುನಾವಣೆಯನ್ನು ಎದುರಿಸಲಿದೆ. ಯಾರು ಸಿಎಂ ಆಗಬೇಕು ಅನ್ನೋದು ಈಗಲೇ ಚರ್ಚೆ ಮಾಡೋದು ಅನವಶ್ಯಕ. ಪಕ್ಷದ ಹೈಕಮಾಂಡ್ ಅದನ್ನ ನಿರ್ಧಾರ ಮಾಡುತ್ತೆ. ಪಕ್ಷದ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿದ್ದಾರೆ. ಹೊಸ ವರ್ಷದ ತಡರಾತ್ರಿ 3 ಸ್ನೇಹಿತರ ಭರ್ಜರಿ ಎಣ್ಣೆ ಪಾರ್ಟಿ ಆಗಿದೆ. ಆದರೆ ಬೆಳಗ್ಗೆ ಒಬ್ಬ ವ್ಯಕ್ತಿ ಕೊಲೆಯಾಗಿ ಪತ್ತೆಯಾಗಿದ್ದಾನೆ. ಈ ಘಟನೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹಂಗರಗಿ ಗ್ರಾಮದಲ್ಲಿ ನಡೆದಿದೆ. 43 ವರ್ಷದ ಹೊಳೆಪ್ಪ ಗಾಣಿಗೆರ ಕೊಲೆಯಾದಂಥ ದುರ್ದೈವಿ ಸ್ಪ್ರಿಂಕ್ಲರ್ ರಾಡ್ನಿಂದ ಹೊಡೆದು ಕೊಲೆಗೈಯಲಾಗಿದೆ. ರಾತ್ರಿ 3 ಸ್ನೇಹಿತರು ಸೇರಿ ನ್ಯೂ ಇಯರ್ ಪಾರ್ಟಿ ಮಾಡಿದ್ದಾರೆ. ಸ್ಥಳಕ್ಕೆ ಕೆರೂರು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಕೊಲೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಹೊಸ ವರ್ಷದ ಬಂದೋಬಸ್ತ್ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಪೊಲೀಸ್ ಆಯುಕ್ತ ಕಮಲ್ ಪಂತ್, ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್, ಇಂದಿರಾನಗರದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಬೆಂಗಳೂರಲ್ಲಿ ಬಹುತೇಕ ಶಾಂತಿಯುತವಾಗಿ ಸಂಭ್ರಮಾಚರಣೆ ಮಾಡಲಾಗಿದೆ. ಇದಕ್ಕೆಲ್ಲ ಅಧಿಕಾರಿಗಳ ಶ್ರಮವೇ ಕಾರಣ ಅಂತ ಪ್ರಶಂಸಿಸಿದ್ದಾರೆ. ನಮ್ಮ ಅಧಿಕಾರಿಯವರು, ಸಿಬ್ಬಂದಿಯವರು ಮಾಡಿರೋ ಒಳ್ಳೆ ಕೆಲಸದಿಂದ ನಿನ್ನೆ ಯಾವ ಥರದ್ದು ಅಹಿತಕರ ಘಟನೆ ಆಗದೆ ಭಾಳ ಶಾಂತಿಯಿಂದ ಸಂಪೂರ್ಣ ಸಂಭ್ರಮ ಭಾಳ ಚೆನ್ನಾಗಿ ನಡೆದಿದೆ. ನಾನೆಲ್ಲರಿಗೂ ಇವರಿಗೆ ಆ ಬಗ್ಗೆ ಶ್ಲಾಘನೆ ಕೂಡ ಹೇಳ್ತೇನೆ. ಇಂದಿನಿಂದ ದೇಶಾದ್ಯಂತ ಫಾಸ್ಟ್ಯಾಗ್ ಕಡ್ಡಾಯ ಮಾಡಿ ಕೇಂದ್ರ ಸರ್ಕಾರ ಆದೇಶವನ್ನು ಮಾಡಿತ್ತು. ಆದರೆ ಅನೇಕ ವಾಹನ ಮಾಲೀಕರು ಫಾಸ್ಟ್ಯಾಗ್ ಮಾಡಿಸಿಕೊಳ್ಳದ ಕಾರಣಕ್ಕೆ ಫೆಬ್ರವರಿ 15ರ ತನಕ ಕಾಲಾವಕಾಶವನ್ನು ಕೊಡಲಾಗಿದೆ. ಟೋಲ್ನಲ್ಲಿ ಒಂದು ಕ್ಯಾಶ್ ಲೇನ್ಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿ 4ರ ನವಯುಗ ಟೋಲ್ನಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿದ್ದು, ಕ್ಯಾಶ್ ಲೇನ್ನಲ್ಲಿ ಸಂಪೂರ್ಣ ಜಾಮ್ ಉಂಟಾಗಿದೆ. ಛತ್ತೀಸ್ಗಢದ ಕೊಂಡಗಾಂವ್ ಜಿಲ್ಲೆಯಲ್ಲಿ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸರು ಐಇಡಿಯನ್ನ ವಶಪಡಿಸಿಕೊಂಡಿದ್ದಾರೆ. ಕೊಂಡಗಾಂವ್ನಲ್ಲಿ 7 ಕೆಜಿ ಪೈಪ ಐಇಡಿಯನ್ನ 41ನೇ ಬೆಟಾಲಿಯನ್ ಇಂಡೋ ಟಿಬೇಟಿಯನ್ ಬಾರ್ಡರ್ನಲ್ಲಿ ಪೊಲೀಸರು ನಾಶಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವತ್ತಿನಿಂದ ಎಸ್ಎಸ್ಎಲ್ಸಿ ಹಾಗೆಯೇ ಸೆಕೆಂಡ್ ಪಿಯುಸಿ ತರಗತಿಗಳ ಆರಂಭವಾಗಿದೆ. ಈ ವಿಚಾರವಾಗಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಮಾತನಾಡ್ತಾ ಇದ್ದಾರೆ. ನೋಡೋಣ. ಪೀಠಾಧಿಪತಿಗಳಾದ ಪೂಜ್ಯ ನಿರ್ಮಲಾನಂದ ನಾಥ ಸ್ವಾಮೀಜಿಗಳು, ಸುತ್ತೂರು ಶ್ರೀಗಳು, ಸಿದ್ಧಗಂಗಾ ಮಠದ ಶ್ರೀಗಳು, ಇವರೆಲ್ಲರೂ ಕೂಡ ಈ ಕಾರ್ಯಕ್ಕೆ ಹಾರೈಸಿ ನಮ್ಮ ಮಕ್ಕಳಿಗೆ ಯಾವುದೇ ತೊಂದರೆ ಇಲ್ಲದೆ ಇರೋ ರೀತಿಯಲ್ಲಿ ಶಿಕ್ಷಣ ದೊರಕಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಪೂಜ್ಯ ವೀರೇಂದ್ರ ಹೆಗಡೆ ಅವರು ಹೇಳಿದ್ರು, ಇದು ಆಗಲೇಬೇಕಾಗಿದ್ದ ಕಾರ್ಯ, ಇದು ಪ್ರಾರಂಭ ಆಗಿರೋದು ಬಹಳ ಸಂತಸ ತಂದಿದೆ ಅಂತ ಕೂಡ ಒಂದು ಮಾತನ್ನ ಹೇಳಿದ್ದಾರೆ.
ಬಹಳ ದಿವಸ ಆದಮೇಲೆ ಮಕ್ಕಳು ಯೂನಿಫಾರ್ಮ್ ಹಾಕಿರೋ ದೃಶ್ಯ ಇವತ್ತು ನೋಡಿದ್ದೀವಿ ನಾವು. ಬಹಳ ಸಂಭ್ರಮದಿಂದ ಯೂನಿಫಾರ್ಮ್ ಹಾಕೊಂಡು ಶಾಲೆ ಕಡೆ ನಡೀತಾ ಇದ್ದಿದ್ದು, ಸ್ನೇಹಿತರನ್ನ ಮಾತಾಡ್ತಾ ಇರೋ ದೃಶ್ಯ, ಇದೊಂದು ರೀತಿ ನಾವೆಲ್ಲ ಮರ್ತೇ ಹೋಗಿದ್ದ ದೃಶ್ಯ ಇದೆ. ಇವತ್ತು ಈ ಶಾಲೆಗಳ ಆರಂಭದ ಹಿನ್ನೆಲೆಯಲ್ಲಿ ನಾನು ಆನೇಕಲ್ ತಾಲೂಕಿನ ಹೆಬ್ಬಗೋಡಿ, ಹೆನ್ನಾಗರ, ಚಂದಾಪುರ, ಅತ್ತಿಬೆಲೆ, ಸರ್ಜಾಪುರ ಈ ಗ್ರಾಮಗಳ ಸರ್ಕಾರಿ ಪ್ರೌಢಶಾಲೆಗಳಿಗೆ ಮತ್ತು ಚಂದಾಪುರದ ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಪ್ರೌಢಶಾಲೆ ಮತ್ತು ಅಲ್ಲಿನ ಪದವಿ ಪೂರ್ವ ಕಾಲೇಜು, ಹಾಗೆಯೇ ದೊಮ್ಮಸಂದ್ರದ ಸರಸ್ವತಿ ವಿದ್ಯಾನಿಕೇತನದ 10ನೇ ತರಗತಿ ಮತ್ತೆ ಸೆಕೆಂಡ್ PUC ಇಲ್ಲಿಗೆಲ್ಲ ಭೇಟಿ ಕೊಟ್ಟು ಮಕ್ಕಳ ಜೊತೆ ಮಾತಾಡಿ ಅವರ ಭಾವನೆಗಳನ್ನ ತಿಳ್ಕೊಂಡು, ಅವರ ಅಭಿಪ್ರಾಯ ತಿಳ್ಕೊಂಡು ಅವರಿಗೆ ಪ್ರೋತ್ಸಾಹ ಮಾಡುವ ಒಂದು ಕಾರ್ಯವನ್ನು ಮಾಡಿದ್ದೀನಿ. ಜೊತೆಗೆ ಶಿಕ್ಷಕರ ಜೊತೆನೂ ಕೂಡ 3 ಕಡೆ ನಾನು ಸಂವಾದನೂ ಕೂಡ ಇವತ್ತು ನಡೆಸಿದ್ದೀನಿ. ರಾಜ್ಯಾದ್ಯಂತ ಹೊಸ ವರ್ಷದ ಮೊದಲ ದಿನ ಇವತ್ತು ಶುಕ್ರವಾರ ಅತ್ಯಂತ ಸುರಕ್ಷಿತ ವಾತಾವರಣದಲ್ಲಿ ಶಾಲೆಗಳು ಪ್ರಾರಂಭವಾಗಿವೆ. ಈ ಮಾಧ್ಯಮಗೋಷ್ಠಿಗಿಂತ ಮುಂಚೆ ನಮ್ಮ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಉಮಾಶಂಕರ್ ಅವರು, ಆಯುಕ್ತರಾದ ಶ್ರೀ ಅಂಬುಕುಮಾರ್ ಅವರು ಮತ್ತೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶಕರಾದ ಶ್ರೀಮತಿ ಸ್ನೇಹಲ್ ಅವರು, ಬೆಳಗಾವಿ ವಿಭಾಗದ ಶಿಕ್ಷಣ ಇಲಾಖೆಯ ಹೆಚ್ಚುವರಿ ಆಯುಕ್ತರಾದ ಶ್ರೀ ಹಿರೇಮಠ್ ಅವರು, ಮೇಜರ್ ಹಿರೇಮಠ್ ಅವರು, ಕಲ್ಯಾಣ ಕರ್ನಾಟಕ ವಿಭಾಗದ ಹೆಚ್ಚುವರಿ ಆಯುಕ್ತರಾದ ಶ್ರೀ ನಳಿನ್ ಅತುಲ್ ಅವರು, ಅವ್ರ ಜೊತೆ ಎಲ್ಲಾನು ಕೂಡ ವಿಡಿಯೋ ಕಾನ್ಫರೆನ್ಸ್ ನಾವು ಮಾಡಿದ್ದೀವಿ. ಅಲ್ಲಿಂದ ಕೂಡ ಅವರ ಅನುಭವವನ್ನ ಇವತ್ತೇನು ಅವರು ನೋಡಿದ್ರು, ಅವರವರ ವಿಭಾಗದಲ್ಲಿ ಅವರು ಭೇಟಿ ಕೊಟ್ಟ ಶಾಲೆಗಳಲ್ಲಿ ಆ ಮಾಹಿತಿಯನ್ನು ಕೂಡ ನಾವು ಸಂಗ್ರಹ ಮಾಡಿದ್ದೀವಿ. ರಾಜ್ಯದಲ್ಲಿ ಒಟ್ಟು 5,492 5492 ಪದವಿ ಪೂರ್ವ ಕಾಲೇಜುಗಳಿವೆ. ಅದರಲ್ಲಿ ದಾಖಲಾತಿ ಆಗಿರೋದು ಸೆಕೆಂಡ್ PUCಗೆ 2,41,965 2,41,965. ಯರ್ ಶೂರ್ ಅಲ್ಲ ಎವರ್ ದಿಸ್ ನಂಬರ್. ಆ ವಿದ್ಯಾರ್ಥಿಗಳ ಪೈಕಿ 78,794 ಈಗ ಇದು ನಮ್ಮ ಹತ್ರ ಈ ಸ್ಯಾಟ್ಸ್ ಅಂತ ಏನಿದೆ ಅದು ಹೇಳ್ತೀನಿ. ಈ ಸ್ಯಾಟ್ಸ್ ಅಂತ ಅದರಲ್ಲಿ ಎನ್ರೋಲ್ ಆಗಿರೋ ನಂಬರ್ ಮಾತ್ರ ಇದು. ಇಫ್ ಆಕ್ಚುಯಲ್ ನಂಬರ್ ಇದು ಜಾಸ್ತಿ ಇದೆ ಇದು. ಸೊ 78,794 ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ. ಅಂದ್ರೆ 32.56%. ಅದೇ ರೀತಿ ಪ್ರೌಢಶಾಲೆಗಳು ನಮ್ಮ ರಾಜ್ಯದಲ್ಲಿರೋದು 16,850. ಅದರಲ್ಲಿ ಇವತ್ತು ದಾಖಲಾಗಿರೋದು
ಸುಮಾರು 9,27,472 9,27,472. ಅದರ ಪೈಕಿ ಹಾಜರಾಗಿರೋದು 3,80,264. ದೇಶದ ಜನರಿಗೆ ಪ್ರಧಾನಿ ಮೋದಿ ಹೊಸ ವರ್ಷದ ಗಿಫ್ಟ್ ನೀಡಿದ್ದಾರೆ. ವಸತಿ ರಹಿತರಿಗೆ ಕೇಂದ್ರ ಸರ್ಕಾರ ಹೊಸ ಯೋಜನೆ ರೂಪಿಸಿದೆ. ವಸತಿ ರಹಿತರಿಗೆ ಮನೆ ಕಲ್ಪಿಸುವ ಜೊತೆಗೆ ನೀರು, ಅಡಿಗೆ ಅನಿಲ ಸಂಪರ್ಕ ಒದಗಿಸಲು ಕೇಂದ್ರ ಸರ್ಕಾರ ಸಜ್ಜಾಗಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. आज देश में लगभग 60,000 रियल एस्टेट प्रोजेक्ट्स रेरा के तहत रजिस्टर्ड है। इस कानून के तहत हजारों शिकायतों का निपटारा किया जा चुका है, यानी हजारों परिवारों को उनका घर मिलने में मदद मिली है। साथियों, हाउसिंग फॉर ऑल यानी सबके लिए घर, इस लक्ष्य की प्राप्ति के लिए जो चौतरफा काम किया जा रहा है वो करोड़ों गरीबों और मध्यम वर्ग परिवारों के जीवन में बड़े ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ರಾಜ್ಯದಲ್ಲಿ ಮತ್ತೆ ರಾಜಕೀಯ ಚಟುವಟಿಕೆಗಳು ಗರಿಗೆದರುತ್ತಾ ಇದೆ. ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾಳೆ ರಾಜ್ಯಕ್ಕೆ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಆಗಮಿಸ್ತಾ ಇದ್ದಾರೆ. ನಾಳೆ ಮಧ್ಯಾಹ್ನ ಸಿಎಂ ಬಿಎಸ್ವೈ ಜೊತೆಗೆ ಶಿವಮೊಗ್ಗಕ್ಕೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಶಿವಮೊಗ್ಗದಲ್ಲಿ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಲಿದ್ದು, ಕೋರ್ ಕಮಿಟಿ ಸಭೆಯಲ್ಲಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ನಿರ್ಧಾರ ಕೈಗೊಳ್ಳುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮಾತನಾಡಿರುವಂತಹ ಸಿಎಂ ಅರುಣ್ ಸಿಂಗ್ ಏನ್ ಸಂದೇಶ ತರ್ತಾರೋ ಅಂತ ಹೇಳೋದ್ರ ಮೂಲಕ ಕುತೂಹಲವನ್ನು ಹುಟ್ಟಿಸಿದ್ದಾರೆ. ಡಿಸೆಂಬರ್ ತಿಂಗಳಿನಲ್ಲಿ ದಾಖಲೆಯ ಸರಕು ಮತ್ತು ಸೇವಾ ತೆರಿಗೆ ಸಂಗ್ರಹವಾಗಿದ್ದು ಸರ್ಕಾರಕ್ಕೆ 1.15 ಲಕ್ಷ ಕೋಟಿ ರೂಪಾಯಿ ಆದಾಯ ಬಂದಿದೆ. ಇದರಲ್ಲಿ ಕೇಂದ್ರದ ಜಿಎಸ್ಟಿ 21,365 ಕೋಟಿ ರೂಪಾಯಿ, ರಾಜ್ಯ ಜಿಎಸ್ಟಿ 27,804 ಕೋಟಿ ಹಾಗೂ ಸಂಯೋಜಿತ ಜಿಎಸ್ಟಿ 57,426 ಕೋಟಿ ಹಾಗೂ ಸೆಸ್ 8,579 ಕೋಟಿ ರೂಪಾಯಿ ಸೇರಿದೆ. ಇನ್ನು ನವೆಂಬರ್ ತಿಂಗಳಿಗೆ ಸಂಬಂಧಪಟ್ಟಂತೆ ಡಿಸೆಂಬರ್ 31ರವರೆಗೆ 87 ಲಕ್ಷ ಜಿಎಸ್ಟಿ 3B ರಿಟರ್ನ್ಸ್ ಅರ್ಜಿ ಸಲ್ಲಿಕೆಯಾಗಿವೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷದ ಡಿಸೆಂಬರ್ನ ಜಿಎಸ್ಟಿ ಆದಾಯ ಶೇಕಡ 15% ಹೆಚ್ಚಾಗಿದೆ. ವಸ್ತುಗಳ ಆಮದಿನಿಂದ ಪಡೆಯುವ ಆದಾಯ ಶೇಕಡ 27% ಹೆಚ್ಚಾಗಿದ್ರೆ ದೇಶೀಯ ಸರಕು ಮತ್ತು ಸೇವೆಗಳ ವರ್ಗಾವಣೆಯಿಂದ ಶೇಕಡ 8% ಹೆಚ್ಚಿನ ಆದಾಯ ಸಂಗ್ರಹವಾಗಿದೆ. ಇಲ್ಲಿವರೆಗಿನ ಜಿಎಸ್ಟಿ ಸಂಗ್ರಹದಲ್ಲಿ ಡಿಸೆಂಬರ್ನಲ್ಲಿ ಸಂಗ್ರಹವಾದ ಮೊತ್ತ ಈವರೆಗಿನ ಗರಿಷ್ಠ ಮೊತ್ತವಾಗಿದೆ. ಈ ಹಿಂದೆ 2019ರ ಏಪ್ರಿಲ್ನಲ್ಲಿ 1.13 ಲಕ್ಷ ಕೋಟಿ ರೂಪಾಯಿ ಸಂಗ್ರಹವಾಗಿದ್ದೇ ದಾಖಲೆಯಾಗಿತ್ತು. ಹೊಸ ವರ್ಷದ ದಿನವೇ ಸಚಿವ ರಮೇಶ್ ಜಾರಕಿಹೊಳಿ ದೇವರ ಮೊರೆ ಹೋಗಿದ್ದಾರೆ. ಅಸ್ಸಾಂ ಪ್ರವಾಸದಲ್ಲಿರುವಂತಹ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಅಸ್ಸಾಂನ ಗುವಾಹಟಿಯಲ್ಲಿರುವಂತಹ ಕಾಮಾಖ್ಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದರ್ಶನವನ್ನು ಪಡೆದರು. ಸಾಹುಕಾರ್ಗೆ ಮಾಜಿ ಸಚಿವ ಆರ್ ಶಂಕರ್, ಆಪ್ತ ಶಾಸಕ ಮಹೇಶ್ ಕುಮಟಳ್ಳಿ ಸಾಥ್ ಕೊಟ್ಟರು. ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಿಸಿಎಂ ಕಾರಜೋಳ ನೇತೃತ್ವದಲ್ಲಿ ಕೆಡಿಪಿ ಸಭೆ ನಡೆಯಿತು. 4 ತಿಂಗಳ ನಂತರ ಜಿಲ್ಲೆಗೆ ಆಗಮಿಸಿದ್ದು ಪ್ರಶ್ನೆ ಕೇಳಿದ ಪತ್ರಕರ್ತರ ಮೇಲೆಯೇ ಸಚಿವರು ಗರಮಾದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಆಯೋಜಿಸಿದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕಾರಜೋಳ ಭಾಗಿಯಾಗಿದ್ದರು. ಕೋವಿಡ್ ಆದ ನಂತರ ನೆರೆ ಪ್ರವಾಹ ಬಂದರೂ ಬಂದಿಲ್ಲ ಎಂಬ ಬಗ್ಗೆ ಮಾಧ್ಯಮಗಳ ಪ್ರಶ್ನೆಗೆ ಡಿಸಿಎಂ ಕಾರಜೋಳ ಸಿಡಿಮಿಡಿಗೊಂಡರು. ನನ್ನ ಅನುಪಸ್ಥಿತಿಯಲ್ಲಿ ಸಿಎಂ ಅವರೇ ರಿವ್ಯೂ ಮಾಡಿದ್ದಾರೆ. ಕಂದಾಯ, ಕೃಷಿ ಮಂತ್ರಿ ಸೇರಿ ಇಡೀ ಕ್ಯಾಬಿನೆಟ್ ಬಂದ್ ಹೋಗಿದೆ. ನನಗೆ ಕೋವಿಡ್ ಆಗಿತ್ತು, ಅದು ನನ್ನ ಸಮಸ್ಯೆ ಬೇರೆ, ಎಲ್ಲವೂ ನಿಮಗೆ ಗೊತ್ತಿದೆ. ಆದರೂ ಹೀಗೆ ಪ್ರಶ್ನೆ ಮಾಡೋದು ಸರಿಯಲ್ಲ ಅಂತ ಗರಂ ಆದರು. ನನ್ನ ಆಪ್ಷನ್ಸ್ ಒಳಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸ್ವತಃ ಬಂದು ರಿವ್ಯೂ ಮಾಡಿದ್ದಾರೆ. ಕಂದಾಯ ಮಂತ್ರಿಗಳು ಬಂದಿದ್ದಾರೆ, ಕೆಲಸ ಕಾರ್ಯಗಳನ್ನ ಅಟೆಂಡ್ ಮಾಡಿದ್ದಾರೆ, ಕೃಷಿ ಮಂತ್ರಿಗಳು ಬಂದಿದ್ದಾರೆ. ಎಲ್ಲರೂ ಇಡೀ ಕ್ಯಾಬಿನೆಟೇ ಬಂದು ಕೆಲಸ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ಹಿನ್ನಡೆ ಆಗಿಲ್ಲ. ನನಗೆ ಕೋವಿಡ್ ಆಗಿ ನನ್ನ ಸಮಸ್ಯೆ ಬೇರೆ, ಆದರೆ ಎಲ್ಲರೂ ಬಂದು ಅಟೆಂಡ್ ಮಾಡಿದ್ದಾರೆ. ನಿಮಗೆ ಗೊತ್ತಿದ್ದದ ಹೆಚ್ಚಿಗೆ ಮಾತಾಡಿ. ಬಳ್ಳಾರಿ ಜಿಲ್ಲೆ ವಿಭಜನೆ ಖಂಡಿಸಿ ಹೋರಾಟ ಮುಂದುವರೆದಿದೆ. ಬಳ್ಳಾರಿ ಜಿಲ್ಲೆಯ ಜನಪ್ರತಿನಿಧಿಗಳ ಅಣಕು ಶವಯಾತ್ರೆ ಮಾಡುವ ಮೂಲಕ ಜಿಲ್ಲೆಯ ವಿಭಜನೆ ಖಂಡಿಸಿ ಹೋರಾಟ ಮಾಡಲಾಗ್ತಾ ಇದೆ. ಬಳ್ಳಾರಿ ಜನಪ್ರತಿನಿಧಿಗಳನ್ನ ಹೀಯಾಳಿಸೋ ರೀತಿಯಲ್ಲಿ ರಸ್ತೆ ಮುಂದೆ ಶವ ಇಟ್ಟು ಪ್ರತಿಭಟನೆ ಮಾಡಿದ್ದಾರೆ. ವಿನೂತನವಾಗಿ 19ನೇ ದಿನದ ಅನಿರ್ದಿಷ್ಟಾವಧಿ ಹೋರಾಟದಲ್ಲಿ ಶವಯಾತ್ರೆ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ. ದೇಶ ಇಂಡೆ ಎಲ್ಲ ಮೋಸ ಮಾಡಿ ಹೂವಾರ ಹಾಕೊಂಡು
ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ದಾಖಲೆ ಪ್ರಮಾಣದ ತಾಪಮಾನ ಕುಸಿತವಾಗಿದೆ. 1.1 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಕುಸಿದಿದೆ. ಮಧ್ಯರಾತ್ರಿ -5.8 ಡಿಗ್ರಿ ಸೆಲ್ಸಿಯಸ್ ಆಗಿದ್ದರಿಂದ ರಾಷ್ಟ್ರ ರಾಜಧಾನಿಯ ಜನ ಚಳಿಯಿಂದ ನಡುಗುವಂತಾಗಿತ್ತು. ಮಂಡ್ಯ ತಾಲೂಕಿನ ಮಾರಗೌಡನಹಳ್ಳಿ ಬಳಿ ಬೆಳ್ಳಂಬೆಳಗ್ಗೆ ಕಾಡಾನೆಗಳು ಪ್ರತ್ಯಕ್ಷವಾಗಿವೆ. ಜಮೀನಿನಲ್ಲಿ 2 ಆನೆಗಳು ಪ್ರತ್ಯಕ್ಷವಾಗಿದ್ದು ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಕೂಡಲೇ ಅರಣ್ಯಾಧಿಕಾರಿಗಳಿಗೆ ಸುದ್ದಿ ತಿಳಿಸಿದ್ದಾರೆ. ಆದರೂ ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಬಂದಿಲ್ಲ. ಆನೆಗಳು ಬಂದಿರೋ ದೃಶ್ಯವನ್ನ ಗ್ರಾಮಸ್ಥರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಇವತ್ತು ಕೋಲಾರದ ಕೋಟಿಲಿಂಗೇಶ್ವರ ದೇಗುಲಕ್ಕೆ ಜನಸಾಗರವೇ ಹರಿದು ಬಂದಿತು. ಕೆಜಿಎಫ್ ತಾಲೂಕಿನ ಕೋಟಿಲಿಂಗೇಶ್ವರ ದೇಗುಲದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದುಕೊಂಡು ಹಿರಿಯರು ಪುಟ್ಟ ಮಕ್ಕಳು ಸಮೇತ ದೇಗುಲಕ್ಕೆ ಭಕ್ತರು ಆಗಮಿಸಿದರು. ದೇಗುಲದಲ್ಲಿ ಭಕ್ತರು ಸಾಮಾಜಿಕ ಅಂತರವನ್ನೇ ಮರೆತು ಹೋಗಿದ್ರು. ಅಲ್ಲದೆ ಮಾಸ್ಕ್ ಧರಿಸದೆ ನಿರ್ಲಕ್ಷ್ಯ ವಹಿಸಿದರು. ಕೋವಿಡ್ ರೂಲ್ಸ್ಗಳಿಗೆ ಭಕ್ತರು ಡೋಂಟ್ ಕೇರ್ ಹೇಳಿದರು. ಕಾಲಿವುಡ್ ಸೂಪರ್ ಸ್ಟಾರ್ ರಜನಿಕಾಂತ್ಗೆ ಮತ್ತೆ ಅನಾರೋಗ್ಯ ಕಾಣಿಸಿಕೊಂಡಿದೆ. ಹೀಗಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ರಜನಿಕಾಂತ್ ಅಮೆರಿಕಕ್ಕೆ ತೆರಳಲಿದ್ದಾರೆ. ಇತ್ತೀಚೆಗಷ್ಟೇ ರಜನಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ರು. ರಕ್ತದೊತ್ತಡ ಹಿನ್ನೆಲೆಯಲ್ಲಿ ಹೈದರಾಬಾದ್ನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದು ರಜನಿಕಾಂತ್ ಬಿಡುಗಡೆಯಾಗಿದ್ರು. ಈಗ ಹೆಚ್ಚಿನ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ತೆರಳಲು ರಜನಿಕಾಂತ್ ಸಿದ್ಧತೆ ನಡೆಸಿದ್ದಾರೆ. ಹೈದರಾಬಾದ್ನಲ್ಲಿ ರಜನಿಕಾಂತ್ ತಮ್ಮ ಬಹುನಿರೀಕ್ಷಿತ ಸಿನಿಮಾ ಅನ್ನಾತೆ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದು, ಈ ವೇಳೆ ಸೆಟ್ನಲ್ಲಿ ರಕ್ತದೊತ್ತಡದಲ್ಲಿ ಏರುಪೇರಾದ ಹಿನ್ನೆಲೆಯಲ್ಲಿ ರಜನಿ ಅವರನ್ನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.